ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆನೆಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಮೆರವಣಿಗೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಆನೆ ಹಣೆ ಮೇಲೆ ಹಾಕಿರುವಂತಹ ಗೋಲ್ಡ್ ಕಲರ್ ಆರ್ನಮೆಂಟ್ ನ ನೆತ್ತಿಪಟಂ ಅಂತ ಕರೀತಾರೆ. ಈ ಆನೆ ಮೇಲೆ ಪರಮೇಶ್ವರನ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡ್ತಾರೆ. ಹಾಗೆ ಸಿಲ್ವರ್ ಕಲರ್ ಆರ್ನಮೆಂಟ್ ಹಾಕಿರೋ ಆನೆ ಮೇಲೆ ಪಾರ್ವತಿ ದೇವಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡ್ತಾರೆ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನವು ಕೇರಳದ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕೂಡ ಕರೀತಾರೆ. ಇಲ್ಲಿ ನಡೆಯುವಂತಹ ಆಚರಣೆಗಳು ತುಂಬಾ ವಿಭಿನ್ನವಾಗಿರುತ್ತದೆ ಹಾಗೂ ತುಂಬಾ ವಿಶೇಷವಾಗಿರುತ್ತದೆ. ಈ ಆಚರಣೆಗಳಲ್ಲೇ ಒಂದು ಆನೆಗಳ ಮೆರವಣಿಗೆ. ಕೊಟ್ಟಿಯೂರು ವೈಶಾಖ ಮಹೋತ್ಸವ ಸಂದರ್ಭದಲ್ಲಿ ನಡೆಯುವ ಆನೆಗಳ ಮೆರವಣಿಗೆ ಅಂದ್ರೆ ಇದನ್ನ ಅಲ್ಲಿ ಎದ್ದು ನಾಳುಪ್ಪು ಅಂತ ಕರೀತಾರೆ. ಇದು ತುಂಬಾ ಧಾರ್ಮಿಕವಾಗಿರುತ್ತದೆ ಹಾಗೂ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಹಾಗಿದ್ರೆ ಈ ಎದ್ದು ನಾಳುಪ್ಪು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎದ್ದು ನಾಳುಪ್ಪು ಅಂದ್ರೆ ಆನೆಗಳ ಭವ್ಯ ಮೆರವಣಿಗೆ. ಈ ಉತ್ಸವ ಸಂದರ್ಭದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಶಿವ ಮತ್ತು ಪಾರ್ವತಿಯ ಪವಿತ್ರ ವಿಗ್ರಹಗಳನ್ನು ಆನೆಗಳ ಮೇಲೆ ಹೊತ್ತು ಮೆರವಣಿಗೆಯನ್ನು ನಡೆಸ್ತಾರೆ. ಇದೇ ಎದ್ದುನಾಳುಪ್ಪು. ಈ ಮೆರವಣಿಗೆಯು ಕೇರಳದ ಸಾಂಪ್ರದಾಯಿಕ ದೇವಾಲಯದ ವಾದ್ಯವೃಂದ್ಯವಾದ ಪಂಚವಾದ್ಯಗಳ ಅಂದರೆ 5 ಬಗೆಯ ವಾದ್ಯಗಳ ಸಮೂಹವಾಗಿದೆ. ಈ ಪಂಚವಾದ್ಯಗಳ ಗಂಭೀರ ಹಾಗೂ ಲಯಬದ್ಧ ಶಬ್ದಗಳೊಂದಿಗೆ ಮೆರವಣಿಗೆ ಸಾಗುತ್ತದೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ ದೇವತೆಗಳ ದೈವಿಕ ಸಂಚಾರವನ್ನು ಸೂಚಿಸುತ್ತೆ. ಇದು ಅತ್ಯಂತ ಭಕ್ತಿಪೂರ್ಣ ಹಾಗೂ ಅದ್ಭುತವಾದಂತಹ ದೃಶ್ಯವಾಗಿರುತ್ತೆ. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದು ಆನೆಯ ಮೇಲೆ ಪಾರ್ವತಿ ವಿಗ್ರಹವನ್ನು ಇಡ್ತಾ ಇದ್ದಾರೆ, ಹಾಗೆ ಇನ್ನೊಂದು ಆನೆಯ ಮೇಲೆ ಪರಮೇಶ್ವರನ ವಿಗ್ರಹವನ್ನು ಇಡ್ತಾ ಇದ್ದಾರೆ. ಈ ಒಂದು ದೃಶ್ಯವನ್ನ ಕಾಡಿನ ನಡುವೆ ನಡೆದಿರುವ ಸಾವಿರಾರು ಭಕ್ತರು ನೋಡಿ ಕಣ್ತುಂಬಿಕೊಳ್ತಾರೆ. ಗಳನ್ನು ಇಟ್ಟ ನಂತರ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಮೆರವಣಿಗೆಯಲ್ಲಿ ಮೊದಲು ಆನೆಗಳು ದೇವಸ್ಥಾನದ ಆವರಣದ ಸುತ್ತ ಪ್ರದಕ್ಷಿಣೆಯನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆನೆಗಳು ಎಷ್ಟು ಚೆನ್ನಾಗಿ ಗಾಂಭೀರ್ಯವಾಗಿ ನಡೆದುಕೊಂಡು ಬರ್ತಾ ಇದೆ ಅಂತ. ಈ ರೀತಿ ಆನೆಗಳು ನಡೆದುಕೊಂಡು ಬರುವಂತಹ ದೃಶ್ಯವನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮೆರವಣಿಗೆ ಆದ ನಂತರ ಆನೆಯುಟ್ಟು ಎಂಬ ಆಚರಣೆಯನ್ನು ಮಾಡ್ತಾರೆ. ಹಾಗಿದ್ರೆ ಈ ಆನೆಯುಟ್ಟು ಅಂದರೆ ಏನು? ಆನೆಯುಟ್ಟು ಅಂದರೆ ಆನೆಗಳಿಗೆ ಉಣಬಡಿಸುವುದು ಅಂತ ಅರ್ಥ. ಇದು ಆನೆಗಳಿಗೆ ಮಾಡುವಂತಹ ವಿಶೇಷ ಪೂಜೆ ಮತ್ತು ಆಹಾರ ನೀಡುವ ಕಾರ್ಯಕ್ರಮವಾಗಿದೆ. ಇದರ ಉದ್ದೇಶ ಏನಂದರೆ, ದೇವಾಲಯದ ಪವಿತ್ರ ಕಾರ್ಯಗಳಲ್ಲಿ ಆನೆಗಳು ವಹಿಸುವಂತಹ ಪವಿತ್ರ ಪಾತ್ರಕ್ಕಾಗಿ ಅವುಗಳಿಗೆ ಕೃತಜ್ಞತೆಯನ್ನು ನೀಡುವಂತಹ ಒಂದು ಆಚರಣೆಯಾಗಿದೆ. ಈ ಆಹಾರ ನೀಡುವ ಪ್ರಕ್ರಿಯೆ ಆದ ನಂತರ ಆನೆಗಳಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಿದಾಯ ನೀಡಲಾಗುತ್ತದೆ. ಇದು ಆನೆಗಳ ಬಗ್ಗೆ ಅಲ್ಲಿನ ಸಂಪ್ರದಾಯದಲ್ಲಿರುವ ಅಪಾರ ಗೌರವವನ್ನು ತೋರಿಸುತ್ತೆ. ಇಂದಿಗೂ ಸಹ ಈ ಥರ ಆಚರಣೆಗಳನ್ನು ಪಾಲಿಸ್ಕೊಂಡು ಬರ್ತಿರೋದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಚರಣೆಯನ್ನು ನೋಡಬೇಕು ಅಂತಲೇ ಅಲ್ಲಿ ಸುಮಾರು ಜನ ಕಾಯ್ತಾ ಇರ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ.
ಪರ್ಟಿಕ್ಯುಲರ್ ಆಗಿ ಎಷ್ಟು ಸುತ್ತು ಮೆರವಣಿಗೆ ಬರುತ್ತೆ ಅಂತ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಆದರೆ ಸಾಮಾನ್ಯವಾಗಿ ಕೇರಳದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ವಿಗ್ರಹವನ್ನು ಇಟ್ಟು ಪ್ರದಕ್ಷಿಣೆ ಮಾಡೋದು 3 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಹಾಗಾಗಿ ಇಲ್ಲೂ 3 ಬಾರಿ ಪ್ರದಕ್ಷಿಣೆ ಮಾಡಿರಬಹುದು. ಸುತ್ತುಗಳ ಪ್ರದಕ್ಷಿಣೆಯ ನಂತರ ಆನೆಗಳು ದೇವರಿಗೆ ನಮಸ್ಕರಿಸಿ ಮೆರವಣಿಗೆಯನ್ನು ಸಂಪೂರ್ಣಗೊಳಿಸುತ್ತವೆ. ಇನ್ನು ಆನೆಗಳು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತವೆ ಅಂದರೆ ಅದು ನೋಡೋದಕ್ಕೆ ತುಂಬ ಮುದ್ದಾಗಿರುತ್ತೆ. ಇದನ್ನ ಅಲ್ಲಿರುವಂಥ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬಂದ ನಂತರ ಆನೆಗಳಿಗೆ ತಿನ್ನೋದಕ್ಕೆ ಇಲ್ಲಿ ಆಹಾರವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.